ಅನಿಮಲ್ ಬೋರ್ಡ್ ಪರ್ಮಿಷನ್ ತಗೋಬೇಕಾ? ಹೇಗೆ ತಗೋತೀರಾ? ಇದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾನು ಮಾತಾಡಕ್ಕೆ ಹೊರಟಿದ್ದೀನಿ. ಇದು ಬರೀ ಪೇಪರ್ ಅಲ್ಲ, ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಪರ್ಮಿಷನ್ ಲೆಟರ್. ಇದನ್ನೇ ಫೇಕ್ ಮಾಡ್ತಾರೆ ಅಂದರೆ, ಅನಿಮಲ್ ಬೋರ್ಡಿಂದ ಪರ್ಮಿಷನ್ ತೊಗೊಳ್ಬೇಕಾಗಿರೋದು ಅನಿಮಲ್ಸ್ನ ಯೂಸ್ ಮಾಡಿದೆ. ಆದರೆ ಮನುಷ್ಯ ಈ ಥರ ಎಲ್ಲ ಮೋಸ ಮಾಡ್ತಾನೆ ಅಂದರೆ ಎಲ್ಲಿಂದ ಪರ್ಮಿಷನ್ ತೊಗೊಳ್ಳೋದು? Investing in cinemas without cinema knowledge is injurious to you, your family, and the audience too. Annadata sukhi bhava. ಹೇಗೆ ಮೋಸ ಮಾಡ್ತಾರೆ, ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಈಗ ಮೋಸ ಹೋಗದೆ ಇರೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದು. ಅಂದರೆ ಇದಕ್ಕೆ ನೀವು ಒಬ್ಬರು ಸರ್ವಿಸ್ ಪ್ರೊವೈಡರ್ ಹತ್ರನೇ ಹೋಗ್ತೀರಾ. ಸರ್ವಿಸ್ ಪ್ರೊವೈಡರ್ಸ್ಗೂ ಈ ಮೂಲಕ ಒಂದೇ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ನೀವು ನಾನು ಹೇಳ್ದಂಗೆ ಅದು ಕಾರ್ಟಲ್ಲೇ ಇರೋವಂಥ ಇಡ್ಲಿ ವಡೆ ಆಗಿರ್ಬೋದು, ಇಲ್ಲ ದರ್ಶಿನಿ ಹೋಟ್ಲ್ ಇಡ್ಲಿ ವಡೆ ಆಗಿರ್ಬೋದು, ಅಥವಾ ಒಂದು ಸ್ಟಾರ್ ಹೋಟ್ಲೇ ಆಗಿರ್ಬೋದು, 5 ಸ್ಟಾರ್ ಹೋಟ್ಲೇ ಆಗಿರ್ಬೋದು, ಅದಕ್ಕೆ ಆದಂಥ ರೇಟ್ಸ್ ಇರುತ್ತೆ. ದುಡ್ಡು ಈಸ್ಕೊಳ್ಳಿ, ಆದರೆ ದುಡ್ಡು ಈಸ್ಕೊಂಡಿಗೆ ತಕ್ಕಂತೆ ಕೆಲಸ ಮಾಡಿಕೊಡಿ ಅನ್ನೋದು ನನ್ನ ಒಂದು. ಯಾಕೆಂದರೆ ನಿಮ್ಮ ವೇ ಆಫ್ ವರ್ಕ್ ಬೇರೆ ಇರುತ್ತೆ, ನಿಮ್ಮ ಚಾರ್ಜಸ್ ಬೇರೆ ಇರುತ್ತೆ. ಅದ್ರ ಬಗ್ಗೆ ನಂದೇನು ಆಕ್ಷೇಪ ಇಲ್ಲ. ಆದರೆ ಒಬ್ಬ ಪ್ರೊಡ್ಯೂಸರ್ ನೀವು ಹೇಳ್ದಂಥ ದುಡ್ಡು ಕೊಟ್ಟ ಮೇಲೂ ಮೋಸ ಮಾಡ್ತೀರಾ ನೋಡಿ, ಅದು ಮಾಡಬೇಡಿ ಅನ್ನೋದು ನನ್ನ ವಿನಂತಿ. ಕೈ ಜೋಡಿಸಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾರಾದರೂ ಈ ಥರ ಒಂದು ಫೇಕ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಮಾಹಿತಿನೂ ಕೂಡ ನೀವು ಫಿಲಮ್ ಚೇಂಬರ್ ಅಥವಾ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಿ ತಲುಪಿಸಿ, ಸೋ ದ್ಯಾಟ್ ಯಾರು ಮೋಸ ಹೋಗಬಾರ್ದು. ಯಾಕೆಂದರೆ ಅದು ಎಂಥ ಘಟ್ಟದಲ್ಲಿರುತ್ತೆ ಅಂತಂದರೆ, ರಿಲೀಸ್ ಅನ್ನೋ ಒಂದು ಹಂತದಲ್ಲಿರುತ್ತೆ. ಆ ರಿಲೀಸ್ ಹಂತದಲ್ಲಿ ಪಡೋವಂಥ ಕಷ್ಟ ಇದೆಯಲ್ಲ, ಅದ್ರ ಜೊತೆಗೆ ಈ ಥರ ಡಾಕ್ಯುಮೆಂಟೇಷನ್ ಫೇಕಾಗಿ ನಿಂತೋದ್ರೆ ಭಾರಿ ತೊಂದರೆ ಅನುಭವಿಸ್ತಾರೆ ನಿರ್ಮಾಪಕರು. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಪ್ಲಸ್ ಯಾರೇ ಇದಕ್ಕೆ ಜವಾಬ್ದಾರಿ ತೊಗೊಳ್ಳೋವಂಥ ನಿರ್ದೇಶಕರಾಗಿರ್ಬೋದು, ಇದಕ್ಕೆ ಜವಾಬ್ದಾರಿ ತೊಗೊಳ್ಳೋವಂಥ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಬೋದು, ಇದಕ್ಕೆ ಜವಾಬ್ದಾರಿ ತೊಗೊಳ್ಳೋವಂಥ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ಬೋದು, ಅಥವಾ ಯಾವುದೇ ಹೊಸ ತಂಡ ಒಳಗಡೆ ಬರ್ತಾ ಇದೆ ಅಂದರೆ ನಿಮಗೆ ಗಮನಕ್ಕೂ ಇರಲಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಇದರಲ್ಲಿ www.awbi.in ಅನ್ನೋ ಒಂದು ವೆಬ್ಸೈಟ್ಗೆ ಹೋಗ್ತೀರಾ. ವೆಬ್ಸೈಟ್ಗೆ ಹೋಗಿ ಆ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ತೀರಾ. ಇದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ಇದಕ್ಕೆ ಮೊದಲನೇದಾಗಿ ಪ್ರೊಡ್ಯೂಸರ್ದು ಆಧಾರ್ ಕಾರ್ಡ್, ಪ್ರೊಡ್ಯೂಸರ್ದು ಪ್ಯಾನ್ ಕಾರ್ಡ್, ಪ್ರೊಡ್ಯೂಸರ್ದು ಇಮೇಲ್ ಐ ಡಿ, ಪ್ರೊಡ್ಯೂಸರ್ದು 2 ಮೊಬೈಲ್ ನಂಬರ್, ಅಂದರೆ ಒಂದು ಮೊಬೈಲ್ ನಂಬರ್ ಮತ್ತು ಒಂದು ಆಲ್ಟರ್ನೇಟಿವ್ ನಂಬರ್, 2 ನಂಬರ್, ಜೊತೆಗೆ ಪ್ರೊಡ್ಯೂಸರ್ದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ. ಇಷ್ಟು ಪ್ರೊಡ್ಯೂಸರ್ದು ಬೇಕಾಗತ್ತೆ. ಅದಾದಮೇಲೆ ಆ್ಯನಿಮಲ್ಸ್ ಯಾವ್ದು ಯೂಸ್ ಮಾಡಿರ್ತೀವೋ ಆ ಆ್ಯನಿಮಲ್ ಓನರ್ದು ಆಧಾರ್ ಕಾರ್ಡ್ ಬೇಕಾಗತ್ತೆ. ಅದಾದಮೇಲೆ ಸಿನಿಮಾದ ಸಿನಾಪ್ಸಿಸ್, ಅಂದರೆ ಅದರದ್ದು ಒಂದು ಕಥಾ ಸಾರಾಂಶ ಏನಿದೆ ಅದು ಬೇಕಾಗುತ್ತೆ. ಆನ್ ದ ಪ್ರೊಡ್ಯೂಸರ್ಸ್ ಬ್ಯಾನರ್ ಲೆಟ್ರೇಡಲ್ಲಿ ಅದು ಬೇಕಾಗತ್ತೆ. ಅದ್ರ ಜೊತೆಗೆ ಎಲ್ಲೆಲ್ಲಿ ಪ್ರಾಣಿಗಳು ಬಂದಿದೆಯೋ, ಪ್ರಾಣಿಗಳನ್ನ ತೋರಿಸಿದ್ದೀರ ಸಿನಿಮಾಲಿ, ಆ ವಿಡಿಯೋ ಕ್ಲಿಪ್ಪಿಂಗ್ ವಿತ್ ಸೌಂಡ್ ಬೇಕಾಗುತ್ತೆ. ಅಂದರೆ ಎಷ್ಟು ಡ್ಯೂರೇಷನ್ ಬಂದಿರುತ್ತೆ. ಇವಾಗ ಒಂದು ಸಿಂಹ ನಡ್ಕೊಂಡು ಬರ್ತಾ ಇದೆ ಅಂದರೆ CG ವರ್ಕಲ್ಲಿ ಮಾಡಿದ್ರು ನೀವು, ಆ CG ವರ್ಕಲ್ಲಿರುವಂಥ ಸಿಂಹ ನಡ್ಕೊಂಡು ಬರ್ತಾ ಇರುವಂಥ ಡ್ಯೂರೇಷನ್ ಅಷ್ಟು ಕ್ಲಿಪ್ಪು. ಅದಾದಮೇಲೆ ಒಂದು ಕುರಿ ಓಡೋಗ್ತಾ ಇದೆ ಅಂದರೆ ಆ ಕುರಿ ಓಡೋಗ್ತಾ ಇರುವಂಥ ಕ್ಲಿಪ್ಪು ಎಷ್ಟು ಡ್ಯೂರೇಷನ್ ಬರುತ್ತೋ ಅಷ್ಟು. ಅಥವಾ ಒಂದು ಕುರಿ ಮುಂದೆ ಒಂದು 20-25 ಕುರಿಗಳು ನಿಂತಿರೋ ಅಂಥ ಒಂದು ಸ್ಟಿಲ್ ಶಾಟೇ ಇದೆ ಅಂದ್ಕೊಳ್ಳಿ, ಅದು ಎಷ್ಟು ಸೆಕೆಂಡ್ ಬರುತ್ತೆ ಅನ್ನೋ ಆ ಕ್ಲಿಪ್ಪು. ಸೊ ಇದನ್ನೆಲ್ಲ ಒಂದೇ ಟೈಮ್ಲೈನ್ ಮೇಲೆ ಕೂರಿಸಿ ವಿತ್ ಸೌಂಡ್ ಇದನ್ನು ನೀವು ಒಂದು MP4 ಅಥವಾ ಏನಾದರೂ ಮಾಡಿ ಸರ್ವಿಸ್ ಪ್ರೊವೈಡರ್ಗೆ ಕೊಡಬೇಕಾಗತ್ತೆ, ಅಲಾಂಗ್ ವಿತ್ ವಾಟ್ ಎವರ್ ಡಾಕ್ಯುಮೆಂಟ್ ಐ ಸೆಡ್. ಅದ್ರ ಜೊತೆಗೆ ಏನು ಬೇಕಾಗತ್ತೆ ಅಂತಂದರೆ, ಈ CG ವರ್ಕ್ ಮಾಡಿದರೆ, ನೀವು ಅನಿಮಲ್ಸ್ನೇ ಯೂಸ್ ಮಾಡಿದರೆ ಅಲ್ಲಿ ಅನಿಮಲ್ ಆಧಾರ್ ಕಾರ್ಡ್, ಓನರ್ ಆಧಾರ್ ಕಾರ್ಡ್ ಆಗುತ್ತೆ, ಅನಿಮಲ್ ಓನರ್ದು ಆಧಾರ್ ಕಾರ್ಡ್ ಆಗುತ್ತೆ. ನೀವು CG ವರ್ಕ್ ಯೂಸ್ ಮಾಡಿದರೆ, CG ಯಾರು ಮಾಡಿದ್ದಾರೆ, ಕಂಪ್ಯೂಟರ್ ಗ್ರಾಫಿಕ್ಸ್ ಯಾರು ಮಾಡಿದ್ದಾರೆ, ಆ ಒಂದು ಲ್ಯಾಬಿಂದ, ಆ ಒಂದು ಸ್ಟುಡಿಯೋದಿಂದ ಒಂದು ಸರ್ಟಿಫಿಕೇಟನ್ನು ತೊಗೋಬೇಕಾಗುತ್ತೆ. ನೀವು ಯಾವ್ಯಾವ ಪ್ರಾಣಿದು CG ಮಾಡಿದ್ದಾರೆ, ಎಷ್ಟೆಷ್ಟು ಡ್ಯೂರೇಷನ್ಗೆ ಮಾಡಿದ್ದಾರೆ, ಪ್ರೊಡ್ಯೂಸರ್ ಇದನ್ನು ಸಿನಿಮಾಗೋಸ್ಕರ ಕೇಳ್ಕೊಂಡಿದ್ದಕ್ಕೋಸ್ಕರ ನಾವು ಈ CG ವರ್ಕ್ ಮಾಡಿಕೊಟ್ಟಿದ್ದೀವಿ ಅಂತ ಅವರು ಯಾವ ಸ್ಟುಡಿಯೋದವರು CG ವರ್ಕ್ ಮಾಡಿದಾರೋ ಅವರು ಸರ್ಟಿಫೈ ಮಾಡಿ ಒಂದು ಲೆಟ್ರ್ ಕೊಡಬೇಕಾಗತ್ತೆ ಅವರ ಸ್ಟುಡಿಯೋ ಲೆಟ್ರೇಡಲ್ಲಿ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಾದಮೇಲೆ ಇನ್ನೇನಿರುತ್ತೆ ಅಂತಂದರೆ, ನೀವು ನಿಜವಾಗ್ಲೂ ಪ್ರಾಣಿಗಳನ್ನ ಯೂಸ್ ಮಾಡಿದರೆ ಅಲ್ಲಿ ವೆಬ್ಸೈಟಲ್ಲಿ ಹೋದಾಗ ನಿಮ್ಗಲ್ಲಿ 2 ಪ್ರೊಫಾರ್ಮ ಸಿಗುತ್ತೆ. ಒಂದು ಪಾರ್ಟ್ ಎ, ಒಂದು ಪಾರ್ಟ್ ಬಿ ಅಂತ. ಒಂದು ಪಾರ್ಟ್ ಎನಲ್ಲಿ ಏನಿರುತ್ತೆ ಅಂತಂದರೆ,
ಶೂಟಿಂಗಿಗೆ ಈ ಪ್ರಾಣಿಗಳನ್ನ ತೊಗೊಂಡೋಗ್ಬೋದಾ ಅನ್ನೋದಕ್ಕೆ ಒಂದು ಡಾಕ್ಟರ್ ಸರ್ಟಿಫೈ ಮಾಡಬೇಕಾಗುತ್ತೆ. ಅಲ್ಲಿ ಆ ಪ್ರೊಫಾರ್ಮಾದಲ್ಲಿ ವಾಟ್ ಈಸ್ ದ ಆ್ಯನಿಮಲ್ ಯೂಸ್ಡ್, ಹೌ ಇಸ್ ದ ಕಂಡೀಷನ್, ವಾಟ್ ಈಸ್ ದ ಏಜ್ ಆಫ್ ದ ಆ್ಯನಿಮಲ್, ವಾಟ್ ಈಸ್ ದ ಕಂಡೀಷನ್ ಆಫ್ ದ ಆ್ಯನಿಮಲ್, ಈಸ್ ಇಟ್ ಹೆಲ್ದಿ ಆರ್ ನಾಟ್, ಇದೆಲ್ಲ ಒಂದು. ಆಮೇಲೆ ಹೆಲ್ದಿ ಇದ್ದರೆ ಮಾತ್ರನೇ ಯೂಸ್ ಮಾಡೋಕ್ಕಾಗೋದು, ಅದನ್ನು ಸರ್ಟಿಫೈ ಮಾಡ್ತಾರೆ ಡಾಕ್ಟ್ರು. ಇಂಥ ಒಂದು ಕುರಿ ಯೂಸ್ ಮಾಡಿದ್ದಾರೆ, ಇಂಥ ಒಂದು ನಾಯಿ ಯೂಸ್ ಮಾಡಿದ್ದಾರೆ, ಇಂಥ ಒಂದು ಯಾವುದೋ ಒಂದು ಪ್ರಾಣಿ XYZ ಪ್ರಾಣಿನ ಯೂಸ್ ಮಾಡಿದ್ದಾರೆ ಅಂತ ಮಾಡಿ ಅವರು ಅದನ್ನ ಸರ್ಟಿಫೈ ಮಾಡ್ತಾರೆ. ಅದ್ರ ಕೆಳಗಡೆನೇ ಓನರ್ಸ್ ಸರ್ಟಿಫಿಕೇಷನ್ ಇರುತ್ತೆ. ಅಂದರೆ ನಾನೇ ಈ ಪ್ರಾಣಿಗಳ ಓನರ್ ಅನ್ನೋದಕ್ಕೆ ಒಂದು ಓನರ್ದು ಆಧಾರ್ ಕಾರ್ಡ್ನ ಟೆಸ್ಟ್ ಮಾಡಿಬಿಟ್ಟು ಅವ್ರದ್ದು ಸಿಗ್ನೇಚರ್ ತೊಗೊಂಡು ಸರ್ಟಿಫೈ ಮಾಡಬೇಕಾಗುತ್ತೆ. ಇದು ಪಾರ್ಟ್ ಎನಲ್ಲಿ ಬರ್ತಕ್ಕದ್ದು. ಪಾರ್ಟ್ ಬಿ ನಲ್ಲಿ ಏನಿರುತ್ತೆ ಅಂತಂದರೆ, ಸಿನಿಮಾ ಶೂಟಿಂಗ್ ಮುಗಿದ ನಂತರ ಆ ಪ್ರಾಣಿಗೆ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ಸ್ ಆಗಿಲ್ಲ, ಆ ಪ್ರಾಣಿ ಹೆಲ್ದಿಯಾಗಿತ್ತು ಶೂಟಿಂಗ್ ಮುಗಿದ ಮೇಲೂ ಅನ್ನೋದಕ್ಕೆ ಒಂದು ಡಾಕ್ಟ್ರು ತಿರ್ಗಾ ಸರ್ಟಿಫೈ ಮಾಡಿರ್ತಾರೆ. ಸೊ ಈ ಎರಡು ಪ್ರೊಫಾರ್ಮಾ ಫಿಲ್ ಆಗುತ್ತೆ. ಫಿಲ್ ಆದಮೇಲೆ ಆ ಪ್ರೊಫಾರ್ಮಾಗಳು ಈ ಥರ ಇರುತ್ತವೆ. ಏನು ಅಂದರೆ ಅಲ್ಲಿ ಸರ್ಟಿಫೈಡ್ ಡಾಕ್ಟ್ರೇ ಅದನ್ನ ಮಾಡಬೇಕಾಗಿರುತ್ತೆ. ಸೊ ಅವರು ಮಾಡೋವಂಥ ಒಂದು ಇಲ್ಲಿ ಕಾಲಮ್ಸಲ್ಲೆಲ್ಲ ಫಿಲ್ ಮಾಡಿರ್ತಾರೆ. ನೇಮ್, ಅನಿಮಲ್ ನೇಮ್, ವಾಟ್ ಈಸ್ ದ ಸ್ಪೀಶೀಸ್, ಹೇಗಿರುತ್ತೆ, ಅದಕ್ಕೆ ವಯಸ್ಸು ಎಷ್ಟು, ಅದರ ಹೆಲ್ತ್ ಕಂಡೀಷನ್ನು ಮತ್ತು ಅದರ ಮೈ ಬಣ್ಣ ಕೂಡ ಇಲ್ಲಿ ಆಗಿರುತ್ತೆ. ಜೊತೆಗೆ ಡಾಕ್ಟ್ರು ಹೆಸರು, ಡಾಕ್ಟ್ರದ್ದು ರಿಜಿಸ್ಟ್ರೇಷನ್ ನಂಬರ್, ಇದನ್ನೆಲ್ಲನೂ ಇಲ್ಲಿ ಫಿಲಪ್ ಮಾಡಿರ್ತಾರೆ. ಪ್ಲಸ್ ಅವ್ರದ್ದು ಒಂದು ಸೀಲ್ ಮತ್ತು ಸಿಗ್ನೇಚರ್ ಸಮೇತ ಆಗಿರುತ್ತೆ. ಪ್ರೊಫಾರ್ಮಾ ಬಿ ನಲ್ಲೂ ಕೂಡ ಡಾಕ್ಟರು ಅದಾದ ನಂತರ ಎಲ್ಲ ಇನ್ಫೆಕ್ಷನ್ಸ್ ಇಲ್ಲ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಶೂಟಿಂಗ್ ನಡೆದ ನಂತರ ಅನ್ನೋದನ್ನು ಸರ್ಟಿಫೈ ಮಾಡಿರ್ತಾರೆ. ಜೊತೆಗೆ ಸಿನಿಮಾ ನೇಮ್ನು ಮೆನ್ಷನ್ ಮಾಡಿರ್ತಾರೆ, ಯಾವ ಸಿನಿಮಾದಲ್ಲಿ ಈ ಪ್ರಾಣಿಗಳು ನಟನೆ ಮಾಡಿದ್ದಾವೆ ಅಥವಾ ನೀವು ಯೂಸ್ ಮಾಡಿದ್ದೀರಾ ಅನ್ನೋದಕ್ಕೆ ಸಿನಿಮಾ ನೇಮು ಸ್ಪೆಸಿಫೈ ಆಗಿರುತ್ತೆ. ಸೊ ಈ ಪ್ರೊಫಾರ್ಮಾ ಎಲ್ಲ ಆದ ನಂತರ ಪ್ರೊಸೀಜರ್ಸ್ ಎಲ್ಲ ಆದಮೇಲೆ ಈ ಥರ ಅನಿಮಲ್ ಬೋರ್ಡಿಂದ ಒಂದು ಪರ್ಮಿಷನ್ ಲೆಟರ್ ಸಿಗ್ತದೆ. ಏನು ಅಂದರೆ, ದಿಸ್ ಇಸ್ ಟು ಸರ್ಟಿಫೈ ದ್ಯಾಟ್ ದೀಸ್ ಮೆನಿ ಆ್ಯನಿಮಲ್ಸ್ ಕ್ಯಾನ್ ಬಿ ಯೂಸ್ಡ್. ಅಂದರೆ ಒಂದು ಕುರಿ, 20 ಮೇಕೆ ಮತ್ತು ಒಂದು ನಾಯಿ ಮರಿ, ಅದು ಏನೇನು ಯೂಸ್ ಮಾಡಿದಿರೋ ಅಲ್ಲಿ ಪ್ರೊಫಾರ್ಮಲ್ಲಿ ಏನೇನು ಫಿಲಪ್ ಮಾಡಿದಿರೋ ಅದನ್ನೆಲ್ಲ ನಾವು ಯೂಸ್ ಆಗಿರೋಂಥ ಇದನ್ನು ನೋಡಿದ್ದೀವಿ. ಜೊತೆಗೆ ಅವರು ಸರ್ಟಿಫೈ ಮಾಡಿರೋದ್ರಿಂದ ಈ ಸಿನಿಮಾಗೆ ನಾವು ಅನಿಮಲ್ ಬೋರ್ಡಿಂದ ಪರ್ಮಿಷನ್ ಕೊಡ್ತೀವಿ ಅಂದರೆ ಇಂಥ ಡಾಕ್ಯುಮೆಂಟ್ ಕೊಡ್ತಾರೆ. ಈಗ ಈ ಡಾಕ್ಯುಮೆಂಟು ಒರಿಜಿನಲ್ಲ ಫೇಕಾ ಹೆಂಗೆ ಗೊತ್ತಾಗ್ತದೆ ಅನ್ನೋದಕ್ಕೆ ನಾನು ಮುಂಚಿನ ಸಂಚಿಕೆಯಲ್ಲೂ ಹೇಳ್ತಾ ಇದ್ದಿದ್ದೇನು ಅಂದರೆ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ತೊಗೊಂಡ್ರೆ ಸರ್ಟಿಫಿಕೇಟ್ನ ವೆಬ್ಸೈಟಿಂದ ನೀವೇ ಡೌನ್ಲೋಡ್ ಮಾಡ್ಕೋಬೋದು. ಒಂದು. ಎರಡನೇದು, ಈ ಒಂದು ಸರ್ಟಿಫಿಕೇಟ್ನ ನಾನು ಆಮೇಲೆ ನಿಮಗೆ ಹತ್ತಿರದಲ್ಲಿ ತೋರಿಸ್ತೀನಿ. ಯಾವ ಥರ ಫೋಟೋಶಾಪ್ ಮಾಡಿದ್ದಾರೆ, ಗೊತ್ತೇ ಆಗದೆ ಇರೋ ಥರ ಮಾಡಿದ್ದಾರೆ ಅಂತ ತುಂಬ ಚಾತುರ್ಯದಿಂದ ಮಾಡಿದ್ದೀವಿ. ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ ಅನ್ನೋವಂಥ ಒಂದು ಪರಿಸ್ಥಿತಿ ಇದೆ ಅನ್ನೋವಂಥ ಮುಟ್ಟಾಳತನಕ್ಕೆ ಇವನು ಯಾರೋ ಒಬ್ಬ ಸ್ಟುಪಿಡ್ ಫೆಲೋ ಇವನು ಮಾಡಿಕೊಟ್ಟಿದ್ದಾನೆ. ಇದನ್ನ ಇವನಿಗೆ ಮುಂದಿನ ದಿನಗಳಲ್ಲಿ ಇದೆ ಹಬ್ಬ ಇವನಿಗೆ. ಇದನ್ನು ಯಾವ ರೀತಿ ಅನ್ನೋದನ್ನ ನಾನು ತೋರಿಸ್ತೀನಿ. ಯಾಕೆಂದರೆ ಮುಟ್ಟಾಳ ಏನು ಮಾಡಿದ್ದಾನೆ ಅಂದರೆ, ಇದು 3ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು ಮಾಡಲ್ಲ. ಯಾಕೆಂದರೆ ಇವತ್ತಿನ ದಿನ ಪ್ರಾಜೆಕ್ಟ್ ವರ್ಕ್ ಅಂತ ಕೊಡ್ತಾರೆ ಮಕ್ಕಳಿಗೆ. ಮಕ್ಕಳು ಖುದ್ದಾಗಿ ಒಂದು ಏನಾದರೂ ಒಂದು ತಯಾರಿಸ್ತಾರೆ. ಈ ಮುಟ್ಟಾಳ ಏನು ಮಾಡಿದ್ದಾನೆ ಗೊತ್ತಾ, ಆ 2 ಲೈನ್ನ ಡಿಲೀಟ್ ಮಾಡಿಬಿಟ್ಟು, ಅಂದರೆ ಕಲರ್ ಜೆರಾಕ್ಸ್ ತೆಗೆದು ಆ 2 ಲೈನ್ ಮೇಲೆ ಪೇಪರ್ ಅಂಟಿಸಿ ಆ ಪೇಪರ್ ತಿರ್ಗಾ ಜೆರಾಕ್ಸ್ ತೆಗೆದು ಅದಾದಮೇಲೆ ಈ ಚಿತ್ರಕ್ಕೆ ಸಂಬಂಧಪಟ್ಟಿರೋಂಥ ಲೆಟರ್ಸ್ನ ಟೈಪ್ ಮಾಡಿ ಅದನ್ನು ಅಲ್ಲಿಗೆ ಪೇಸ್ಟ್ ಮಾಡಿ ತಿರ್ಗಿ ಇನ್ನೊಂದು ಕಲರ್ ಜೆರಾಕ್ಸ್ ತೆಗೆದಿದ್ದಾನೆ ಮುಟ್ಟಾಳ. ಅದ್ರ ಮೇಲ್ಗಡೆ ಇರೋ ಲೈನ್ ಕಟ್ಟಾಗೋಗ್ಬಿಟ್ಟಿದೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಅದ್ರ ಮೇಲೆ ವಾದಿಸ್ತಾನಂತೆ ನಮ್ಮ ನಿರ್ಮಾಪಕರ ಹತ್ರ ಆಗಲಿ ನಿರ್ದೇಶಕರ ಹತ್ರ ಆಗಲಿ, ಅದು ಒರಿಜಿನಲ್ಲೇ ಅಂತ ವಾದಿಸ್ತಾನಂತೆ. ಅಲ್ಲಿ ನೀಟಾಗಿ ಕಾಣ್ತಾ ಇದೆ. ಸ್ಟುಪಿಡ್ ಫೆಲೋ ಒಂದು ಚಿಕ್ಕ ಕೆಲಸನೂ ನೆಟ್ಟಿಗೆ ಮಾಡೋಕ್ಕೆ ಬರದೇ ಇರೋ ಇಂಥ ಅನ್ಎಜುಕೇಟೆಡ್ ಬ್ರೂಟ್ಸ್ ಎಲ್ಲ ಬಂದು ಈ ಥರದ್ದೊಂದು ಕೆಲಸ ಮಾಡ್ತಿದಾರಲ್ಲ, ಇವ್ರು ಸಿಕ್ಕಾಕೊಂಡ್ರೆ ಪ್ರೊಡ್ಯೂಸರ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಪ್ರೊಡ್ಯೂಸರ್ ಇದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಒಳಗೆ ಹಾಕ್ಸ್ಬೇಕು. ಯಾಕೆಂದರೆ ಇಂಥ 3rd ಕ್ಲಾಸ್ ಕೆಲಸ ಮಾಡಬಾರ್ದು ಯಾವತ್ತೂ. ದುಡ್ಡು ಇಸ್ಕೊಂಡಿದ್ದಾನೆ, ದುಡ್ಡು 55,000ದಿಂದ 75,000 ದುಡ್ಡು ಇಸ್ಕೊಂಡಿದ್ದಾನೆ. ದುಡ್ಡು ಇಸ್ಕೊಂಡ್ಮೇಲೆ ಆ ದುಡ್ಡಿಗೆ ಒದಗಿಸ್ಕೊಡ್ಬೇಕಲ್ಲ ಕೆಲಸ ಮಾಡಿ. ಅದಕ್ಕಿಲ್ಲಿ ಎಷ್ಟಿದು, ಒಂದು ಜೆರಾಕ್ಸ್ ಅಂಗಡಿ ಅಥವಾ ಒಂದು ಕಲರ್ ಪ್ರಿಂಟ್ಔಟ್ ಅಂಗಡಿಗೆ ಹೋದರೆ 15 ರೂಪಾಯಿ, 75,000 ಇಸ್ಕೊಂಡು 15 ರೂಪಾಯಿ ಖರ್ಚು ಮಾಡಿ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕಿಂತ ಮೇಲ್ನವ್ನು ಇವನು. ಮುಟ್ಟಾಳ್ ನನ್ನ ಮಗ. ಇಂಥ ನನ್ನ ಮಕ್ಕಳನ್ನ ಸದೆ ಬಡಿಬೇಕು ಅಂದರೆ ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟರ್ಸ್ ಯಾರಿದ್ದಾರೆ ಇವ್ರು ಎಚ್ಚೆತ್ಕೋಬೇಕು. ನೀವು ಎಚ್ಚೆತ್ಕೊಂಡು ನೀವು ಯೂಸರ್ ಐಡಿ ಪಾಸ್ವರ್ಡ್ ತೊಗೊಂಡು ಚೆಕ್ ಮಾಡಬೇಕು ವೆಬ್ಸೈಟಲ್ಲಿ. ಹೌದಾ, ನಮ್ಮದು ಅಪ್ಲೈ ಆಗಿದೆಯಾ, ನಮ್ಮದು ಸರ್ಟಿಫಿಕೇಟ್ ಬಂದಿದೆಯಾ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಎಷ್ಟು ಇವತ್ತಿನ ದಿನ ಎಷ್ಟು ಈಸಿ ಆಗಿದೆ. ನಿಮ್ಮ ಕೈಲೇ ಫೋನ್ಗಳು ಬಂದು ಡಿಜಿಟಲೈಸ್ ಆಗಿ ಎಷ್ಟು ಟೈಮ್ ಆಯಿತು. ಮತ್ತು ನಾನು ಇನ್ನೊಂದು ಹೇಳೋದೇನು ಅಂತಂದರೆ, ಈ ಥರ ಒಂದು ಸರ್ಟಿಫಿಕೇಟ್ನ ಫೋರ್ಜ್ ಮಾಡಿರೋದು ತುಂಬ ದೊಡ್ಡ ಅಕ್ಷಮ್ಯ ಅಪರಾಧ. ಇದಕ್ಕೆ ತುಂಬ ದೊಡ್ಡ ಶಿಕ್ಷೆ ಆಗುತ್ತೆ. ಮಿಸ್ಟರ್,
ನಿಮಗೆ ಹೇಳ್ತಾ ಇರೋದು ಯಾರಿಗೆ ಅಂತ ಇದುವರೆ ತನಕ ಗೊತ್ತಾಗಿರುತ್ತೆ. ನಿಮ್ಮ ಹೆಸರು ಯಾಕೆ ಹೇಳ್ತಾ ಇಲ್ಲ ಅಂತಂದರೆ, ನೀವು ಹುಷಾರಾಗ್ಬಿಡ್ಬೋದು, ಬೇಡ ಪೊಲೀಸ್ ಸ್ಟೇಷನಲ್ಲಿ ಲಾಡ್ಜ್ ಆಗಿದೆ ಕಂಪ್ಲೇಂಟು, ಸದ್ಯದಲ್ಲೇ ನಿಮಗೆ ಕರೆ ಬರುತ್ತೆ, ಅಲ್ಲಿ ಹೋಗಿ ಫೇಸ್ ಮಾಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ಯಾರ್ಯಾರು ಈ ಥರದ್ದು ಕೆಲಸ ಮಾಡ್ತಾ ಇದ್ದೀರೋ ಅವ್ರಿಗೂ ಒಂದು ಎಚ್ಚರಿಕೆಯ ಗಂಟೆ ಆಗಿರಲಿ ಅನ್ನೋದ್ರ ಬಗ್ಗೆ ಇದನ್ನ ಹೇಳ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ, ಇಷ್ಟನ್ನು ನೀವು ಎಲ್ಲ ಆದಮೇಲೆ ಅದಕ್ಕೊಂದು ಡೌನ್ಲೋಡ್ ಆಗೋಂಥ ಒಂದು ಸರ್ಟಿಫಿಕೇಟ್ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡಿ ನಿಮ್ಮ ಸೆನ್ಸಾರ್ ಡಾಕ್ಯುಮೆಂಟ್ಸ್ ಜೊತೆಗೆ ಇಫ್ ಆ್ಯನಿಮಲ್ ಯೂಸ್ಡ್ ಆ್ಯನಿಮಲ್ ಬೋರ್ಡ್ ಸರ್ಟಿಫಿಕೇಟ್ ಹಾಕಿ ಅಂದಾಗ ಅಲ್ಲಿಗೆ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದಾಗ ಸುಗಮವಾಗಿ ಸೆನ್ಸಾರ್ ಆಗುತ್ತೆ. ಇಷ್ಟನ್ನು ಹೇಳಬೇಕಾಗಿತ್ತು. ಮತ್ತು ಈ ಜಾಲನ ಯಾವುದೇ ರೀತಿಯಾದಂಥ, ನಾನು ಈ ಮೂಲಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ನಿರ್ಮಾಪಕರ ಸಂಘ ಆಗಿರ್ಬೋದು, ಅಲ್ಲೆಲ್ಲ ಪರ್ಸ್ನಲ್ಲಾಗಿ ನಾನು ಕಂಪ್ಲೇಂಟ್ಸ್ನ ಕೊಡಿಸ್ತೀನಿ ಈ ಒಂದು ಪ್ರೊಡ್ಯೂಸರ್ ಮೂಲಕ. ಆದರೆ ಈ ಥರದ್ದೊಂದು ಜಾಲಗಳಿದೆ ಅಂದಾಗ ಇದಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲ ಕರೆಸಿ ಬುದ್ಧಿ ಮಾತನ್ನ ಹೇಳಿ ಇಂಥ ಹಲ್ಕ ಕೆಲಸ ಮಾಡಬಾರ್ದು. ಯಾವತ್ತೂ ಒಂದು ದುಡ್ಡನ್ನು ತೊಗೊಂಡಿರ್ತಾರೋ ಅದಕ್ಕೆ ನ್ಯಾಯ ಒದಗಿಸ್ಕೊಟ್ಟು ನಿರ್ಮಾಪಕರನ್ನ ಸಂಕಷ್ಟಕ್ಕೆ ಸಿಲುಕಿಸ್ಬೇಡಿ. ಯಾಕೆಂದರೆ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ಯಾಕೆಂದರೆ ಆ ಹಂತಕ್ಕೆ ಬರೋ ಅಷ್ಟೊತ್ತು ಇದೆಯಲ್ಲ, ಅವ್ರ ಇಮ್ಯಾಜಿನೇಷನಿಂದ ಆಚೆ ಹೊರಟೋಗಿರುತ್ತೆ. ಆ ಬಜೆಟ್ಟೂ ಹಂಗೆ ಆಗಿರುತ್ತೆ. ಇನ್ನೊಂದು ಪ್ಲ್ಯಾನಿಂಗ್ ಮಾಡಿಲ್ಲ ಅದಕ್ಕೋಸ್ಕರ ಅಲ್ಲ. ಈ ಕೆಲವೆಲ್ಲ ಅನ್ನೋನ್ ಹಿಡನ್ ಕಾಸ್ಟ್ಗಳಿರ್ತವೆ. ಅದ್ರ ಮಧ್ಯದಲ್ಲಿ ಇದು ಒಂದು, ಇದು ಯಾರಿಗೆ ಗೊತ್ತಿರುತ್ತೆ? ಆ್ಯನಿಮಲ್ ಬೋರ್ಡು ಒಂದು ನಾಯಿ ಮರಿ ಯೂಸ್ ಮಾಡಿರ್ತಾರಪ್ಪ ಒಂದು ಸಿನಿಮಾನಲ್ಲಿ ಒಂದು ಶಾರ್ಟಲ್ಲಿ, ಅದಕ್ಕೋಸ್ಕರ ಇಷ್ಟೊಂದು ರಾಮಾಯಣ ರಗಳೆಗಳಿದೆ. ಪ್ಲಸ್ ಆ ನಾಯಿಗಿರೋ ನಿಯತ್ತು ಈ ಮನುಷ್ಯನಿಗೆ ಇಲ್ವಲ್ಲ ಅನ್ನೋದೇನು ಗೊತ್ತಿರುತ್ತೆ? ಯಾಕೆಂದರೆ ಮನುಷ್ಯ ತಾನೇ ಮಾಡಿರೋಂಥ ಕಚಡ ಕೆಲಸಗಳು ಮಾಡಿರೋದು ಮನುಷ್ಯ. ನಾಯಿಗಿರೋ ನಿಯತ್ತೇನು ಅಂದರೆ ಅದು ಸ್ಕ್ರೀನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಅದರಿಂದ ಒಂದು 4 ಜನ ಆದರೂ ಸಿನಿಮಾ ಮಂದಿರ ಕಡೆಗೆ ಬರ್ತಾರೆ, ನಾವು ಚೆನ್ನಾಗಿದೆ ಕ್ಯೂಟ್ ಆಗಿದೆ ಅಂತ ನೋಡೋಕ್ಕೆ. ಬಟ್ ಇವ್ರು ಮಾಡೋ ಅಂಥ ಹಲ್ಕ ಕೆಲಸಗಳಿದೆಯಲ್ಲ, ಇದು ಯಾರಿಗೆ ಗೊತ್ತಿರುತ್ತೆ? ಯಾರಿಗೂ ಗೊತ್ತಿರಲ್ಲ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು, ಇದಕ್ಕೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ, ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮದ ವೀಕ್ಷಕರಿಗೆ ಈ ಒಂದು ಎಪಿಸೋಡ್ನಿಂದ ಯಾವುದಾದ್ರೂ ಒಂದು ತಂಡಕ್ಕೆ, ಯಾವುದಾದ್ರೂ ಒಂದು ನಿರ್ಮಾಪಕನಿಗೆ, ಯಾವುದಾದ್ರೂ ಒಂದು ನಿರ್ದೇಶಕನಿಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.